ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರಂಭವಾಗಿದ್ದ 10 ವಿವಿಗಳ ಪೈಕಿ ಬಾಗಿಲು ಮುಚ್ಚಲಿದೆ 9 ವಿವಿ. ಆರ್ಥಿಕ ಸ್ಥಿತಿ ಸರಿಯಿಲ್ಲ ಅಂತ 9 ವಿವಿ ಮುಚ್ಚಲು ತೀರ್ಮಾನ. ಡಿಸಿಎಂ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯ ಉಪ ಸಮಿತಿಯಿಂದ ನಿರ್ಧಾರ. ಮೆಟ್ರೋ ದರ ಏರಿಕೆ ಮಾಡಿ ಬೆಂಗಳೂರಿಗೆ ಕೆಟ್ಟ ಹೆಸರು ತರೋ ಹುನ್ನಾರ. ಮೆಟ್ರೋ ಸ್ಟೇಷನ್ ಮುಂದೆ ಡ್ರಾಮಾ ಮಾಡೋದನ್ನ ಬಿಡ್ಲಿ. ಬಿಜೆಪಿ ನಾಯಕರ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ. $100% ವಸೂಲಿ ಮಾಡ್ತಾ ಇದ್ದ ಕಡೆ 30% ಇಳಿಕೆ. ಇವತ್ತಿನಿಂದಲೇ ಮೆಟ್ರೋ ಟಿಕೆಟ್ ಪರಿಷ್ಕೃತ ದರ ಜಾರಿ. ಹೆಣಭಾರ ಹೊರಿಸಿ ಹಿಡಿ ಮಣ್ಣು ಕಡಿಮೆ ಮಾಡಿದರೆ ಯಾರಿಗೆ ಉಪಯೋಗ ಅಂತಿರೋ ಪ್ರಯಾಣಿಕರು. ಡಿಸಿಎಂ ಡಿಕೆಶಿ ವಿರುದ್ಧವೇ ಸಮರ ಸಾರಿರೋ ಹಿರಿಯ ಸಚಿವರು. ವರಿಷ್ಠರ ಮುಂದೆ ಡಿಕೆ ನಡೆ ಬಗ್ಗೆ ಜಾರಕಿಹೊಳಿ, ರಾಜಣ್ಣ ಅಸಮಾಧಾನ. ಸಿದ್ದರಾಮಯ್ಯ ಪರ ದಲಿತ ನಾಯಕರ ಭರ್ಜರಿ ಬ್ಯಾಟಿಂಗ್. ಸಿದ್ದರಾಮಯ್ಯ ಸಿಎಂ ಅವಧಿ ಪೂರ್ಣ ಮಾಡಲಿ ಅಂತ ಸಚಿವರ ಹೇಳಿಕೆ. ಯಾರು ಏನೇ ಮಾತನಾಡಿದ್ರು ಮೌನಕ್ಕೆ ಶರಣಾಗಿರೋ ಡಿಸಿಎಂ. ಡಿಕೆ ಶಿವಕುಮಾರ್ ಸೈಲೆನ್ಸ್ ಹಿಂದೆ ಇರೋ ಸೂತ್ರವೇನು? ಮತ್ತೆ ಆಕ್ಟಿವ್ ಆದ ಯುವ ದಳಪತಿ ನಿಖಿಲ್ ಕುಮಾರಸ್ವಾಮಿ. ಮಹಿಳಾ ಅಧಿಕಾರಿ ಮೇಲೆ ಭದ್ರಾವತಿ ಶಾಸಕರ ಪುತ್ರನ ದರ್ಪ ಖಂಡಿಸಿ ಪ್ರತಿಭಟನೆ. ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ಧುಮುಕರಿಲು ನಿಖಿಲ್. ಮೂಡಾದ ಅಂತಿಮ ವರದಿ ಸಲ್ಲಿಸಿದ ಲೋಕಾಯುಕ್ತ ಎಸ್ಪಿ 2,500ಕ್ಕೂ ಹೆಚ್ಚು ಪುಟಗಳ ವರದಿ ಸಲ್ಲಿಕೆ. ಐಜಿಪಿ ಸುಬ್ರಹ್ಮಣ್ಯೇಶ್ವರ ರಾವ್ಗೆ ವರದಿ ಸಲ್ಲಿಸಿದ ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್. 2022ರಿಂದ 24ರ ಅವಧಿಯಲ್ಲಿ ಅಕ್ರಮವಾಗಿ ಸಿಡಿಆರ್ ತೆಗೆಸಿದ್ದ ಐಶ್ವರ್ಯ ಗೌಡ. ಹೈಕೋರ್ಟ್ ತಡೆಯಾಜ್ಞೆಗೂ ಮೊದಲೇ ಸರ್ವಿಸ್ ಪ್ರೊವೈಡರ್ಗಳಿಂದ ಮಾಹಿತಿ ಕೋರಿದ್ದ ತನಿಖಾಧಿಕಾರಿ. ಆದಾಯ ತೆರಿಗೆ ಇಲಾಖೆಗೂ ಕೇಸ್ನ ಮಾಹಿತಿ ನೀಡಿ ಪತ್ರ ಬರೆದಿರೋ ಐಒ. ಸರ್ಕಾರಿ ಕೆಲಸಕ್ಕಾಗಿ ಪ್ರತಿಷ್ಠಿತ ವಿವಿಯ ನಕಲಿ ಸರ್ಟಿಫಿಕೇಟ್ ಸಲ್ಲಿಕೆ. ಹುದ್ದೆ ಬಯಸಿದ್ದ ನಕಲಿಯ ಅಸಲಿ ಎತ್ತು ಬಯಲು. ಕಳ್ಳಾಟ ಆಡಿದ್ದ ವಿನೋದ್ ಮೇಲೆ ಮಂಡ್ಯ ಡಿಸಿ ರವೀಂದ್ರ ದೂರು. ವಾಗಪ್ಪ ಹರಿಜನ ಹತ್ಯೆ ಪ್ರಕರಣ ಭೇದಿಸಿದ ವಿಜಯಪುರ ಪೊಲೀಸರು. ಹಂತಕ ಪಿಂಟು ಅಕರಕೇಡ್ ಸೇರಿ ಒಟ್ಟು 4 ಬಂಧನ. ಸಹೋದರ ರವಿ ಅಕರಕೇಡ್ ಸಾವಿಗೆ ಪ್ರತೀಕಾರವಾಗಿ ಬಾಗಪ್ಪ ಕತೆ ಮುಗಿಸಿದ ಪಿಂಟು. ವಿಜಯನಗರದಲ್ಲಿ ಲೋನ್ ಕೊಡಿಸ್ತೀನಿ ಅಂತ ಸ್ವಸಹಾಯ ಸಂಘದಿಂದ ವಂಚನೆ ಕೇಸ್. ನ್ಯೂಸ್ ಫಸ್ಟ್ ಸುದ್ದಿ ಬಿತ್ತರಿಸಿದ ಬಳಿಕ ಆರೋಪಿಗಳು ಅರೆಸ್ಟ್. ಸಂಘದ ಅಧ್ಯಕ್ಷೆ ಪ್ರಿಯಾಂಕಾ ಜೈನ್ ಸೇರಿ 5 ಮೇಲೆ ಕೇಸ್. ಬೆಳಗಾವಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗಾಗಿ ಹಾಹಾಕಾರ. ಜಲಾಶಯಗಳು ಭರ್ತಿಯಾಗಿದ್ರೂ ಕುಡಿಯೋ ನೀರಿಗೆ ಪರದಾಟ. ಖಾಲಿ ಕೊಡ ಹಿಡಿದು ಜೀವ ಜಲಕ್ಕಾಗಿ ಪ್ರತಿಭಟನೆ. ರಾಜ್ಯದ ಕರಾವಳಿಯ ರಕ್ಷಣೆಗೆ ಎದುರಾಯಿತು ಭಾರೀ ಸಂಕಷ್ಟ. ಕಾವಲು ಪಡೆ ವಾಹನಗಳಿಗೆ ಇಂಧನ ಪ್ರಮಾಣಕ್ಕೆ ಕತ್ತರಿ. ಆರ್ಥಿಕ ಮಿತವ್ಯಯ ಸಾಧಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ನಿರ್ಧಾರ. ಸ್ಕ್ಯಾನ್ ಮಾಡಿ ಪೇ ಮಾಡಿದ್ರೆ ನಿಮಗೆ ಇವತ್ತು ಸಿಗ್ತಾರೆ ವ್ಯಾಲೆಂಟೈನ್ಸ್ ಡೇ ಬಾಯ್ ಫ್ರೆಂಡ್. ಕೇವಲ ₹389 ಬಾಯ್ ಫ್ರೆಂಡ್ ಸಿಗ್ತಾರೆ ಅಂತ ಪೋಸ್ಟರ್ಸ್. ಜಯನಗರ ಬನಶಂಕರಿ ಸುತ್ತಮುತ್ತ ಅಂಟಿಸಿರೋ ಪೋಸ್ಟರ್ಗೆ ಸಾರ್ವಜನಿಕರ ಆಕ್ರೋಶ. ಲೋಹದ ಹಕ್ಕಿಗಳ ಕಲರವಕ್ಕೆ ಇವತ್ತು ಕೊನೆಯ ದಿನ. ಏರೋ ಇಂಡಿಯಾ ಶೋಗೆ ಬೀಳಲಿದೆ ವಿದ್ಯುಕ್ತ ತೆರೆ. ಕೊನೆಯ ದಿನ ಲೋಹದ ಹಕ್ಕಿಗಳ ಕಣ್ತುಂಬಿಸಿಕೊಳ್ಳಲು ಮುಗಿಬಿದ್ದ ಸಾರ್ವಜನಿಕರು. ಕೊನೆಯ ದಿನದ ಏರ್ ಶೋ ಎಫೆಕ್ಟ್. ಯಲಹಂಕ ವಾಯುನೆಲೆ ಸುತ್ತಮುತ್ತ ಭಾರೀ ಟ್ರಾಫಿಕ್ ಜಾಮ್. 4ರಿಂದ 5 ಕಿಲೋಮೀಟರ್ ವರೆಗೆ ಸಾಲು ನಿಂತ ವಾಹನಗಳು. ಕೇರಳದಲ್ಲಿ ಅರ್ಧ ಬೆಲೆಯ ಬೃಹತ್ ಹಗರಣ ಬೆಳಕಿಗೆ. ಫ್ರಿಡ್ಜು, ವಾಷಿಂಗ್ ಮೆಷಿನ್, ಟಿವಿ, ಬೈಕ್ ಅರ್ಧ ಬೆಲೆಗೆ ಕೊಡೋ ಕ್ಯಾಂಪೇನ್. 40,000 ಮಂದಿಗೆ ಟೋಪಿ. ಬರೋಬ್ಬರಿ 1,000 ಕೋಟಿ ವಂಚಿಸಿದ ಆನಂದ್ ಕೃಷ್ಣನ್ ಅರೆಸ್ಟ್. 5 ಎಕರೆ ಭೂಮಿ 10 ಲಕ್ಷ ವೆಚ್ಚ. ಎಂಸ್ಯಾಂಡ್ನಲ್ಲಿ ಮೂಡಿದ ಬಜರಂಗಿ. ಚಿತ್ರದುರ್ಗ ತಾಲೂಕಿನ ತುರುವನೂರಲ್ಲಿ ಆಂಜನೇಯ ಜಾತ್ರೆ ಪ್ರಯುಕ್ತ
ವಿಶ್ವದ ಅತಿ ದೊಡ್ಡ ಹನುಮನ ರೇಖಾಚಿತ್ರ ರಚನೆ. ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ದಾಖಲೆಗೆ ಸೇರಲಿದೆ. ರಾಮ ಭಕ್ತನ ವಿಶೇಷ ಚಿತ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.